ಪ್ರಾಕ್ಟಿಕಲ್ ಆಗಿರ್ತವೆ, ಕೆಲವು ಎಮೋಷನಲ್ ಬಾಂಡಿಂಗ್ ಇರುತ್ತೆ. ಇಂದ್ರಜಿತ್ ಸರ್ ಸಿನಿಮಾ ಅಂದರೆ ಎಲ್ಲೋ ಒಂದು ನಾವು ಸಾಂಗ್ ಬರಿತೀವಿ, ಇದು ನಮ್ಮ ಟೀಮ್ ಅನ್ನೋ ಒಂದು ಫೀಲ್ ನಮ್ಗೆ ಯಾವಾಗಲೂ ಬರುತ್ತೆ. ಸೊ ಅಷ್ಟು ಆತ್ಮೀಯವಾಗಿ ಟೆಕ್ನಿಷಿಯನ್ಸ್ನ ಜೊತೆಗೆ ಇಟ್ಕೋತಾರೆ ಅವರು. ಹಾಗಾಗಿ ಅವರ ಮೊದಲ ಒಂದೆರಡು ಸಿನಿಮಾಗಳ ನಂತರ ನಾನಿನ್ನೂ ಹೊಸಬ, ಅದರ ನಂತರ ಎಲ್ಲ ಸಿನಿಮಾಗಳಲ್ಲೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ನನಗೆ ತುಂಬ ಮುಖ್ಯವಾಗಿ ಇವತ್ತು ಒಂದು ಸಾಮ್ಯತೆ ಕಾಣಿಸ್ತಾ ಇರೋದು, ಒಂದು ಲಿಂಕ್ ಅನಿಸ್ತಾ ಇರೋದು ಅಂದರೆ ಗೌರಿ ಮತ್ತು ಮೋನಾಲಿಸಾ ಸಿನಿಮಾಗಳಲ್ಲಿ ಕಾಣಿಸ್ತಿರುವಂಥ ಒಂದು ಸಾಮ್ಯತೆ. ಮೋನಾಲಿಸಾ ಬಹುಶಃ 20 ವರ್ಷಗಳ ಹಿಂದೆ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಹೊಸ ಚೈತನ್ಯವನ್ನು, ಒಂದು ಸ್ಟೈಲಿಶ್ ಆಗಿ, ಒಂದು ಕಲರ್ಫುಲ್ ಆಗಿ ಒಂದು ಹೊಸ ಚೈತನ್ಯವನ್ನು ತಂದುಕೊಡ್ತು. ಬಹುಶಃ ಗೌರಿ ಕೂಡ ಅದನ್ನು ಮಾಡತ್ತೆ ಅನ್ನೋ ದೃಢವಾದ ನಂಬಿಕೆ ನನಗಿದೆ. ಯಾಕೆ ಅಂದರೆ ಮೋನಾಲಿಸಾದಲ್ಲಿ ನಮ್ಗೆ ತುಂಬ ವಿಶೇಷ ಅನಿಸ್ತಿದ್ದು, ತೆರೆಯ ಮೇಲೆ ಇಬ್ಬರು ಮುದ್ದಾದ ಜೋಡಿಗಳು ತುಂಬ ರೇರಾಗಿ ನೋಡ್ತಿದ್ವಿ ನಾವು. ಅಷ್ಟು ಯುವ ಜೋಡಿಗಳು, ಅಷ್ಟು ಮುದ್ದಾದ ಜೋಡಿಗಳು ಕನ್ನಡ ಸ್ಕ್ರೀನಲ್ಲಿ ಸ್ವಲ್ಪ ದಿನಗಳಲ್ಲಿ ನೋಡಿರಲಿಲ್ಲ. ಆವಾಗ ಒಂದು ಹೊಸ ಡ್ಯಾನ್ಸರ್ ಮತ್ತು ಸದಾ ಮೇಡಮ್ ಅವರ ಜೋಡಿ ಆ ಟೈಮ್ಗೆ ಬಹಳ ಕ್ಯೂಟ್ ಆಗಿತ್ತು, ತುಂಬ ಯಂಗ್ ಆಗಿ ತುಂಬ ಕ್ಯೂಟ್ ಆದ, ತುಂಬ ಬ್ಯೂಟಿಫುಲ್ ಆದ ಜೋಡಿ. ಅದೇ ರಿಪ್ಲಿಕಾ ನಾನು ನೋಡ್ತಾ ಇದ್ದೀನಿ ಸಮರ್ ಮತ್ತು ಸಾನ್ಯಾ ಅವರಲ್ಲಿ. ಈಗ ನೀವು ನೋಡ್ಬೋದು ತುಂಬ ಸಾಂಗ್ಗಳ ಕೆಳಗೆ, ಈಗ ರಿಲೀಸ್ ಆಗಿರೋ ಸಾಂಗ್ಗಳ ಕೆಳಗೆ ಕಮೆಂಟ್ ಇದೆ ಸಮರ್ಜಿತ್, ನಾನಲ್ಲ, ಬೇಕಾದ್ರೆ ನೀವು ಈಗಲೂ ಚೆಕ್ ಮಾಡಿ, ನಾನು ಹೇಳ್ತಿರೋದಲ್ಲ, ಅದರಲ್ಲಿ 80% ಕಮೆಂಟಲ್ಲಿ ಸಮರ್ಜಿತ್ ಅವರಲ್ಲಿ ಕನ್ನಡದ ಹೃತಿಕ್ ರೋಷನ್ನ ಜನ ನೋಡ್ತಾ ಇದ್ದಾರೆ. 80% ಆಫ್ ದ ಕಮೆಂಟ್ ಯು ಕ್ಯಾನ್ ಚೆಕ್, ನನ್ನ ಮಾತಲ್ಲ. ಸೊ ನಾನು ಕೂಡ ಮೊದಲ ಪ್ರೆಸ್ ಮೀಟಲ್ಲಿ ಆ ಮಾತು ಹೇಳಿದ್ದೆ. ಆಮೇಲೆ ಆ ತಂಡದಲ್ಲಿ ದುಡಿದ ಪ್ರತಿಯೊಬ್ಬರು, ಬಹುಶಃ ರಂಗಸ್ವಾಮಿ ಅವರನ್ನು ಸುಮಾರು ಸರಿ ಹೇಳಿದ್ದಾರೆ, ಅವ್ರು ಏನೋ ಒಂದು ಆಗ್ತಾರೆ ಮುಂದೆ ಅಂತ. ಎಲ್ಲ ಕೆ ಸರ್ ಇರ್ಬೋದು, ನಾವೆಲ್ಲ ದಿನ ಸಿಗೋರು, ಎಲ್ಲರ ಬಾಯಲ್ಲೂ ಅದೇ ಮಾತಿದೆ. ಆ ಮಾತು ಕನ್ನಡ ಚಿತ್ರರಂಗಕ್ಕೆ ಬಹಳ ಅವಶ್ಯಕತೆ ಇದೆ. ಒಬ್ಬ ಸುಂದರವಾದ, ಒಬ್ಬ ಕ್ಯೂಟ್ ಆದ ಹೀರೋ, ಒಬ್ಬ ನಾವೀಗ ಕತೆಗಾರರಾಗಿ ಯಾರನ್ನಾದ್ರೂ ನೆನೆಸ್ಕೊಂಡು ಕತೆ ಬರೀಬೇಕು ಅನಿಸ್ಬೇಕು. ಇವ್ರು ನೋಡಿದ್ರೆ ಇವ್ರಿಗೊಂದು ಕತೆ ಮಾಡಬೇಕು ಅನಿಸ್ಬೇಕು. ಆ ಥರದ ಒಬ್ಬ ಹುಡುಗ, ಒಬ್ಬ ಯುವಕ ಕನ್ನಡ ಚಿತ್ರರಂಗ ಬರ್ತಾ ಇದ್ದಾರೆ. ಎಲ್ಲರ ನಿರೀಕ್ಷೆ ಅಂದರೆ ಅವರು ಕನ್ನಡದ ಹೃತಿಕ್ ರೋಷನ್ಗಿಂತ ದೊಡ್ಡದಾಗಲಿ ಅಂತ ನಾನು ಹಾರೈಸ್ತೀನಿ. 2 ಸಾಂಗ್ ನಾನು ಬರೆದಿದ್ದೀನಿ ಈ ಸಿನಿಮಾದಲ್ಲಿ. ಆಲ್ರೆಡಿ ಒಂದು ರಿಲೀಸ್ ಆಗಿದೆ, ಸುಮ್ಮನೆ ಸೋತೆ ನಿಂತಲೆ ಅಂತ. ಮಜಾ ಏನು ಅಂದರೆ ಇಷ್ಟು ಸಿನಿಮಾಗಳಲ್ಲಿ ಇಂದ್ರಜಿತ್ ಸರ್ಗೆ ಸಾಂಗ್ ಬರೆಯುವಾಗ ಒಂದೆರಡು ಇಂಗ್ಲೀಷ್ ಇರಲಿ ಅಂತಿದ್ರು ಅವರು. ನಾನು ಅದೇ ದಾಟಿಲಿ ಹೋಗಿ ಫಸ್ಟ್ ಇಂಗ್ಲೀಷ್ ಒಂದೆರಡು ಹಾಕ್ರೆ ಓಕೆ ಆಗ್ಬಿಡುತ್ತೆ ಅಂತ ಹಾಕಿದ್ರೆ ಬೇಡ ಅನ್ನೋದು ಈ ಸರ್. ಕನ್ನಡ ಇರಲಿ, ಇಂಗ್ಲೀಷೆಲ್ಲ ಯಾರು ಕೇಳಲ್ಲ ಅಂತ. ಅದು ಟ್ಯೂನ್ ಮಾಡುವಾಗ ಸುಮ್ಮನೆ ಸಾಂಗಲ್ಲಿ ನಿಧಾನೇ ನಾನೇ ಸನ್ಲೈಟಲ್ಲಿ ಅಂತ ಹಾಡ್ಬಿಟ್ಟಿದ್ರು ಯಾರು, ಜೆಸಿ ಗಿಫ್ಟು. ನನಗೆ ಅದೇನೋ ತುಂಬ ಮುದ್ದಾಗಿ ಕೇಳ್ತಾ ಇತ್ತು. ಸನ್ಲೈಟಲ್ಲಿ ಅನ್ನೋದು ಒಂದು ಪದ ಆಡಿದ್ರು ಅವರು. ಸರ್ ಅದು ಇಟ್ಕೊಳ್ಳೋಣ ಅಂತ ಇದ್ರ ಜೊತೆ ತುಂಬ ಹೋರಾಟ ಮಾಡಿದ್ದೀನಿ ನಾನು ಅದೊಂದು ಪದ ಉಳಿಸ್ಕೊಳ್ಳೋಕ್ಕೆ. ತುಂಬ ಮುದ್ದಾಗಿ ಕೇಳ್ತಾ ಇತ್ತು ಸೌಂಡಿಗೆ. ಸೊ ಇಂದ್ರಜಿತ್ ಸರ್ ಕೂಡ ತುಂಬ ಬದಲಾಗಿದ್ದಾರೆ. ಇಂಗ್ಲೀಷ್ ವರ್ಡ್ಗಳು ಬೇಡ, ಕನ್ನಡ ಬೇಕು ಅನ್ನೋ ಮಟ್ಟಿಗೆ ಅದಕ್ಕೂ ಒಳ್ಳೆ ಬದಲಾವಣೆ ಆ್ಯಕ್ಚುಲಿ ಅದು. ಸೊ ಸರ್ ಇಲ್ಲ, ಖಂಡಿತವಾಗಿ ತುಂಬ ಪಾಸಿಟಿವ್ ವೈಬ್ ಇದೆ, ಟೀಮಲ್ಲಿದೆ, ಸಿನಿಮಾದಲ್ಲಿದೆ. ಗೌರಿ ಇನ್ನೊಂದು ಮೋನಾಲಿಸಾ ಆಗಲಿದೆ, ಅದಕ್ಕಿಂತ ಆಗಲಿ ಅಂತ ಆಶಿಸ್ತೀನಿ. ಆಲ್ ದ ಬೆಸ್ಟ್ ಟು ಹೋಲ್ ಟೀಮ್. ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.